ಇಂದು ನಾವು 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಸಮಾರಂಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಹಾಜರಾಗಿ ತಮಗೆ ತುಂಬ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಸಂಘದ ಪರವಾಗಿ ಮತ್ತು 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೀಗ ತಾನೇ ಕನ್ನಡದ ಧ್ವಜಾರೋಹಣ ಬಾವುಟದ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಇದಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಕೂಡ ಸಹಕಾರ ಕೊಟ್ಟಿರ್ತಾರೆ. ಇವತ್ತಿನ ಫುಲ್ ಡೇ ಕಾರ್ಯಕ್ರಮದ ಕೂಡ ಇದೀಗ ತಾನೇ 3ನೇ ಮುಖ್ಯ ರಸ್ತೆ ಎಲ್ಲಿ ಕೂಡ ವೇದಿಕೆ ರೆಡಿ ಇದೆ. ಬೆಳಗ್ಗೆಯಿಂದಾನೇ 3-4 ಗಂಟೆಗೆಲ್ಲ ವೇದಿಕೆ ಡಯಾಸ್ ಎಲ್ಲ ರೆಡಿ ಇರುತ್ತೆ. ನಮ್ಮ ಬಡಾವಣೆಯ ನಾಗರಿಕರು ಮತ್ತು ಮಕ್ಕಳಿಗೂ ಕೂಡ ಏನಾದರೂ ಕಾರ್ಯಕ್ರಮ ಮಾಡಂಗಿದ್ರೆ ಹೆಸರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಟೈಮ್ ಲಿಮಿಟ್ ಒಳಗಡೆ ಯಾರಾದರೂ ಬಂದರೆ ಆ ಮಕ್ಕಳನ್ನು ಕೂಡ ಗುರುತಿಸುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದು ಶ್ರೀನಿಧಿ ಬಡಾವಣೆಯ ನಾಗರಿಕರು ಮತ್ತು ಅವರ ಮಕ್ಕಳಾಗಿರಬೇಕು ಮೊದಲನೇದು. 2ನೇ ಕಾರ್ಯಕ್ರಮ ನಮ್ಮಲ್ಲಿ ಡಾಕ್ಟರ್ ಶ್ರೀಧರ್ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಅವರ ಒಂದು ಮುಖ್ಯಸ್ಥದಲ್ಲಿ ಎಲ್ಲ ಕಾರ್ಯಕ್ರಮ, ಬಿಬಿಎಂಪಿ ನೌಕರರಿಗೆ ಸನ್ಮಾನ, ಸ್ವಚ್ಛತೆಯ ಎಲ್ಲಾ ಕಾರ್ಯಕ್ರಮದ ಶ್ರೀನಿಧಿ ಬಡಾವಣೆಗಳಿಗೆ ಮಾಡಿರ್ತಕ್ಕಂಥ ಶ್ರಮಜೀವಿಗಳಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ಸುಮಾರು ನಮ್ಮ ಸಂಘ 30 ವರ್ಷ ಆಗಿದ್ರು ಕೂಡ ಒಂದು 15 ವರ್ಷದಿಂದ ಪ್ರತಿ ಮೋರ್ ದೆನ್ 85% ತಗೊಂಡಿರೋ ಮಕ್ಕಳಿಗೆ ಗುರುತಿಸುವಿಕೆ ಅಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ಮೊದಲನೇ ಉತ್ತಮವಾದ ಕಾರ್ಯಕ್ರಮ. ಅದು ಕೂಡ ಡಯಾಸ್ ಅಲ್ಲೇ ನಡೆಯುತ್ತೆ. ಹಾಗಾಗಿ ಮುಖ್ಯ ಅತಿಥಿಗಳು ಕೂಡ ಅದನ್ನು ನೆರವೇರಿಸಿಕೊಡ್ತಾರೆ. ಆಮೇಲೆ ಒಂದು ಕೊರಗಿತ್ತು ನಮ್ಮ ಅಸೋಸಿಯೇಷನ್, ಯಾವಾಗಲೂ ಕೂಡ ನೀವು ಸಣ್ಣ ಪುಟ್ಟ ಕಾರ್ಯಕ್ರಮ ದೊಡ್ಡದಾಗೆ ಮಾಡ್ತೀರಿ, ಆರ್ಕೆಸ್ಟ್ರಾ ಯಾವಾಗಲೂ ಇಟ್ಟಿಲ್ವಲ್ಲ ಅನ್ನೋದೊಂದು ಕೊರಗಿತ್ತು. ಈಗಿನ ಕಾಲದಲ್ಲಿ ಹುಡುಗರು ಆರ್ಕೆಸ್ಟ್ರಾನ ಲೈಕ್ ಮಾಡ್ತಾರೆ. ಆ ಪ್ರಮುಖ ಉದ್ದೇಶದಿಂದ ನಮ್ಮ ಖಜಾಂಚಿ ಅವರು ಶ್ರುತಿ ಮೆಲೋಡಿಯಸ್ ಆರ್ಕೆಸ್ಟ್ರಾ ತಂಡದಿಂದ ಉತ್ತಮವಾದ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮೋದಕ್ಕೆ ಅವರು ಕೂಡ ಯಾರನ್ನು ಗುರುತಿಸಿ ಕರ್ಕೊಂಡ್ಬಂದಿದ್ದಾರೆ. ಆ ಕಾರ್ಯಕ್ರಮ 7ರಿಂದ 10 ಗಂಟೆ ಕೂಡ ತಾವು ಹೇಗೆ ಉಪಸ್ಥಿತಿ ಇರುತ್ತೋ ಹಾಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ 4 ಗಂಟೆಯಿಂದಾನೇ ನಮ್ಮ ಅಸೋಸಿಯೇಷನ್ನಲ್ಲಿ ಸ್ವಲ್ಪ ಜನ ಇದ್ರೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಾಗರಿಕರಿಗೆ ಮತ್ತು ಬಡಾವಣೆಯ ಮಕ್ಕಳಿಗೂ ಕೂಡ, ಪ್ರತಿಭಾನ್ವಿತ ಮಕ್ಕಳಿಗೂ ಕೂಡ ಅವರ ಕಾರ್ಯವೈಖರಿಯನ್ನು ನೋಡಿ ಚಪ್ಪಾಳೆ ಮುಖಾಂತರ ತಾವು ಅವರಿಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೀ ಸಲಹೆ ಭಕ್ತ ಜನರ ಅಜ್ಞಾನವ ಪರಿಹರಿಸಿ ಕಾಯೇ. ಓಂ ದೇವಿ ಸರಸ್ವತಿಯೇ ಜ್ಞಾನವ ನೀಡುತ್ತ ನೀ ಸಲಹೆ. ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಂಚನ ವರಣ ವಿರಾಜ ಸುವೇಶ, ಕಾನನ ಕುಂಡಲ ಕೊಂಚಿತ ಕೇಶ, ಹಾತ ವಜ್ರಾನು ಧ್ವಜ ವಿರಾಜ, ಕಾಂತೆ ಮೋಚ ಜನೇವೋ ಸಾಜ, ಶಂಕರ ಸುವನ
ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ಬಾಣನ ಭಂಗಿಸಿದಂತ ಪಾವಜನಯ್ಯನೆ ಬಾರೋ ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ಪೂತನಿಯ ಮೊಳೆಯುನ್ ಭಾರತೀಯರು
ನಿಮಿಷ ಮಾಡ್ತೀನಿ ತಾಳಿ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. dùng tất tận cái trật cái tận tị dùng tất tận cái trật cái tận hết tận cái trật cái tị tất tị cái trật cái tận hết tận cái trật cái tị tất tị cái trật cái tận hết tờ tị tất tị 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 tận hết tận cái tờ cái tị tất tị cái tờ cái tận hết tận cái tờ cái tị tất tị cái tờ cái tận hết tờ tị tất tị 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 tận hết tận cái tất cái tị tất tị cái tất cái tận hết tận cái tất cái tị tất tị cái tất cái tận hết tờ tị tất tị tận hết tờ tị tất tị tận hết tờ tị tất tị tận hết tờ sa ni da da ba ba ma ga ri ri sa sa ri sa pa ma da ba ma pa da sa sa ni da da ba ba ma ga ri ri sa sa ri Dalam kota kate kota kata tinggi na tom ta kota na kota kata na koke na kota kata kita chum ta kota na kota kata na koke na kota kata kita chum te ta kota na kota ta na koke na kota ta chum ta kate koke kate tom ta chum ta kate koke kate tom ta chum ta kate koke kate tom sa ni da da ba ba ma ga ri ri sa sa ri sa pa ma da ba ma pa da sa sa ni da da ba ba ma ga ri ri sa sa ri sa pa ma da ba ma pa da sa sa ni da da ba ba ma ga ri ri sa sa ri sa pa ma da ba ma pa da sa sa ni da da ba ba ma ga ri ri sa sa ri sa pa ma da ba ma pa da sa sa ni da da ba ba ma pa ma ga ri ri sa pa ma da ba ma pa da sa sa ni da da ba ba ma ga ri ri sa sa ri sa pa ma da ba ma pa da sa sa ni da da ba ba ma ga ri ri sa ಓಕೆ ಇದನ್ನು ಇಲ್ಲೇ ಇಡ್ತೀನಿ ಮತ್ತು ಇದನ್ನ ಮೇಲೆ ಇಡ್ತೀನಿ. ಇವಾಗ ನೋಡಿದ್ರೆ ನೀವು ಸ್ಟಾಪ್ ಅಂತ ಕಡೆ ನಾನು ಎ ಇಟ್ಟಿರ್ತೀನಲ್ಲ, ನಾವು ಅದ್ರ ಪಕ್ಕದ ಕಾರ್ಡ್ ತೊಗೊಳ್ಳೋಣ.
ಎರಡೂ ಅದೇ ಥರ. ಮತ್ತು ಆ ಪಕ್ಕದ ಕಾರ್ಡ್ ನೋಡಿದ್ರೆ ಅದೆರಡು ಬ್ಲ್ಯಾಕ್ ಎ ಇರುತ್ತೆ. ತೆಗೆದಿದ್ದು ಎರಡು ರೆಡ್ ಎ, ಅದನ್ನ ಮಧ್ಯದಲ್ಲಿ ಇಟ್ಟಿದ್ದು ಶ್ಯಾಮ್ ಸರ್ ತೋರಿಸಿ ಇಟ್ಟಿದ್ದು. ಈಗ ತೆಗೆದಾಗ ಆ ಎರಡು ರೆಡ್ ಎ ಜೊತೆಗೆ ಎರಡು ಬ್ಲ್ಯಾಕ್ ಎ ಬಂದಿದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿನನಿದೆಯೋ ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇದರಲ್ಲಿ ಇನ್ನೂ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದಂಥ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ಯಾಮ್ ಮತ್ತು ಶ್ರೀಮತಿ ಶ್ಯಾಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅಸೋಸಿಯೇಷನ್ ಪರವಾಗಿ ಹೇಳ್ತೀನಿ. ಈಗ ಭರತನಾಟ್ಯ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಕಾರ್ಡ್ ಟ್ರಿಕ್ಸ್ ಇರ್ಬೋದು, ಇವತ್ತು ಏನೇನು ಕಾರ್ಯಕ್ರಮ ಎಲ್ಲ ನಮ್ಮ ಜೊತೆ ಹಮ್ಮಿಕೊಂಡಿದ್ದೀರಿ. ಇವರಿಗೆಲ್ಲರೂ ಕೂಡ ಗುರುತಿಸುವಿಕೆ ಕಾರ್ಯಕ್ರಮವನ್ನು ಶ್ಯಾಮ್ ಅವರ ನೇತೃತ್ವದಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನಿಮಗೆಲ್ಲ ಇವಾಗಲೇ ಕೊಟ್ಟರೆ ಚೀಫ್ ಗೆಸ್ಟ್ ಮೊದಲು ನೀವು ಬೇಗ ಮನೆಗೆ ಸೇರ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಜನ ಎಲ್ಲ ಇದ್ದಷ್ಟು ಕಳೆ ಇರುತ್ತೆ ಅಂತ ಹೇಳಿ ಮುಂದಿನ ನಿಮ್ಮನ್ನು ಗುರುತಿಸುವಿಕೆ ಕಾರ್ಯಕ್ರಮವನ್ನು ಮತ್ತೆ ಶ್ಯಾಮ್ ಅವರು, ಶ್ರೀಮತಿ ಶ್ಯಾಮ್ ಅವರೇ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ, ಈ ಕಾರ್ಯಕ್ರಮದ ಮುಖ್ಯವಾಗಿ ಸನ್ಮಾನಿತರಾಗತಕ್ಕಂಥ ಸನ್ಮಾನ ಸ್ವೀಕರಿಸುವ ಎಲ್ಲ ಸನ್ಮಾನಿತರು ಮುಂದೆ ಬರಬೇಕು ಅಂತೇಳಿ ವಿನಂತಿ. ನಾವು ಯಾರ್ಯಾರಿಗೆ ಆಹ್ವಾನ ಕೊಟ್ಟಿದ್ದೀವಿ, BBMP ಅವರು, BWSSP ಅವರು, ಮತ್ತೆ ಬೆಸ್ಕಾಂ ಅವರು, ತಾವೆಲ್ಲರೂ ಮುಂದೆ ಬರಬೇಕು ಅಂತ ಹೇಳಿ ವಿನಂತಿ. ಈ ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮವನ್ನು ಆನಂದಿಸಿ ಎಲ್ಲ ನಾಗರಿಕರು ಇಲ್ಲಿ ಹಾಜರಿರಬೇಕಾಗಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ. ಈಗ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ವೇದಿಕೆ ಮೇಲೆ ಎಲ್ಲರನ್ನ ಆಹ್ವಾನಿಸತಕ್ಕಂಥ ಸಂದರ್ಭ. ಮೊದಲನೇದಾಗಿ ನಮ್ಮ ಸಂಘದ ಖಜಾಂಚಿಗಳಾದ ಚಂದ್ರಶೇಖರ್ ಅವರು ವೇದಿಕೆ ಬರಬೇಕು ಅಂತೇಳಿ ವಿನಂತಿ. ಎರಡನೇದಾಗಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಲಯನ್ ವಿ ರೇಣುಕುಮಾರ್ ಅವರು ವೇದಿಕೆ ಬರುವಾಗ ವಿನಂತಿ. ಈ ಸಭೆಯ ಮುಖ್ಯ ರೂವಾರಿ, ಮುಖ್ಯ ಅತಿಥಿಯಾಗಿ ಆಗಮಿಸತಕ್ಕಂಥ ಡಾಕ್ಟರ್ ಶ್ರೀಧರ್ ಅವರು ಈಗ ವೇದಿಕೆ ಬರಬೇಕಾಗಿ ವಿನಂತಿ. ಹಾಗಾಗಿ ಸರ್ ಅವ್ರನ್ನ ಜೊತೆ ಕರ್ಕೊಬರಬೇಕಾಗಿ ವಿನಂತಿ.
ಪ್ಲೀಸ್. ಜೋರು ಚಪ್ಪಾಳೆ ಪ್ಲೀಸ್. ಶ್ರೀನಿಧಿ ಬಡಾವಣೆ ಕ್ಷೇಮಾದ್ರಿ ಸಂಘ ಜನ್ಮ ತಾಳಿ ಸುಮಾರು 30 ವರ್ಷಗಳಾಗಿದ್ದಾವೆ. ಅಂದಿನಿಂದ ಇವತ್ತುವರೆಗೂ ಸಹ ನಾವು ಶ್ರೀ ಭುವನೇಶ್ವರಿ ಮಾತೆಯ ಹಬ್ಬವನ್ನ ಅತ್ಯಂತ ಸಡಗರದಿಂದ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಈ ವರ್ಷ ಈ ಕನ್ನಡಾಂಬೆ ಹಬ್ಬವನ್ನ ಇನ್ನೂ ಮತ್ತಷ್ಟು ಹೆಚ್ಚು ಆಡಂಬರದಿಂದ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳ ಮಹದಾಸೆ ಆಗಿತ್ತು. ಅದರಂತೆ ಈ ಹಬ್ಬವನ್ನ ಈ ತೆರೆದ ಪ್ರಾಂಗಣದಲ್ಲಿ ನಾವು ಏರ್ಪಡಿಸಿದ್ದೇವೆ. ಕನ್ನಡ 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 ಎಲ್ಲೆಲ್ಲೂ ಕನ್ನಡ. ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾರಣಾಸ್ಯಂ ವರಪ್ರದಂ ಶ್ರೀವಾತಾಪಿ ಗಣಪತಿಂ ಭಜೇಹಂ ಗತಂ ಮುರಾರೇ ಪ್ರಮುಖದ್ಯುಪಾಸಿತಂ ಮೂಲಾಧಾರಕ್ಷೇತ್ರಸ್ಥಿತಂ ಪರಾದಿಸತ್ವಾರಿವಾತಾತ್ಮಕಂ ಪ್ರಣವ ಸ್ವರೂಪವಕ್ರತುಂಡಂ ನಿರಂತರಂ ನಿಟಿಲಚಂದ್ರ ಖಂಡಂ ನಿಜವ. ಸುಶುದ್ಧವಾದಂತಹ ಕಂಠದಿಂದ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅನ್ನುವ ಆಶಯದಿಂದ ಅವರು ದೇವರನ್ನ ಬೇಡ್ಕೊಂಡಿದ್ದಾರೆ. ಈಗ ಕುಮಾರಿ ಅನುಶ್ರೀ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಗೊಳ್ಳುವ ಮೂಲಕ ನಮ್ಮ ಗೌರವ ಸಲ್ಲಿಸೋಣ. ಇಲ್ಲಿ ನೆರೆದಿರುವ ಬಡಾವಣೆ ನಿವಾಸಿಗಳು, ಸಂಘದ ಸದಸ್ಯರು, ಮುಖ್ಯ ಅತಿಥಿಗಳು, ಇನ್ನುಳಿದ ಎಲ್ಲ ಆಹ್ವಾನಿತರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಕ್ಕಂಥದ್ದು ನಮ್ಮ ಒಂದು ಮಹತ್ತರ ಜವಾಬ್ದಾರಿ. ಈ ಒಂದು ಮಹತ್ತರ ಜವಾಬ್ದಾರಿಯನ್ನ ನಿರ್ವಹಿಸಿ ಕೊಡಬೇಕು ಅಂತ ಹೇಳಿ ನಮ್ಮ ಸಂಘದ ಅಧ್ಯಕ್ಷರಾದ ಲಯನ್ ಶ್ರೀ ವಿ ರೇಣುಕುಮಾರ್ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಅತಿಥಿಗಳು ಶ್ರೀ ಭುವನೇಶ್ವರಿ ಮಾತೆಯ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಿಸ್ತಾ ಇದ್ದೀನಿ. ದಯವಿಟ್ಟು ಅತಿಥಿಗಳು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಾಂಬೆಯ ಪುತ್ರರಿಗೆ, ಪುತ್ರಿಯರಿಗೆ, ಬಡಾವಣೆ ನಿವಾಸಿಗಳಿಗೆ ಸ್ವಾಗತವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಲಯನ್ ವಿ ರೇಣುಕುಮಾರ್ ಅವರು ಮಾಡಬೇಕು ಅಂತ ವಿನಂತಿಸಿ, ಜೊತೆಗೆ ಹಾಗೆ ಈ ಸಂಘ ಬೆಳೆದು ಬಂದ ಬಗ್ಗೆ ಒಂದೆರಡು ಹಿತವನ್ನು ನುಡಿಬೇಕು ಅಂತ ಹೇಳಿ ನಾನು ವಿನಿಸ್ಕೊತಾ ಇದ್ದೀನಿ. ಶ್ರೀಯುತ ವಿ ರೇಣುಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ದಿನ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕಲಾವಿದರಾದ ನೃತ್ಯಪಟುವಾದ ಡಾಕ್ಟರ್ ಶ್ರೀಧರ್ ಅವರೇ, ನನ್ನದೇ ಸಂಘದ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ ಹಾಗೂ ನಮ್ಮ ಬಡಾವಣೆಯ ನಿವಾಸಿಗಳೇ, ಆಹ್ವಾನಿತರೇ, ಸನ್ಮಾನಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ,
ಈ ದಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಕ್ಕೆ ಮೊದಲು ಸಂಘದ ಕಿರುಪರಿಚಯವನ್ನು ಕೊಟ್ಟು ಇನ್ನೊಂದು ಸಲ ವಿವರವಾಗಿ ಮತ್ತೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಸಂಘ 1994ರಲ್ಲಿ ಪ್ರಾರಂಭವಾಯಿತು. 30 ವರ್ಷದ ಅವಿರತ ಸೇವೆ ಮತ್ತು 2/10/22ರಂದು ಸಂಘದ ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸಿದೆವು. 30 ವರ್ಷದಲ್ಲಿ 3 ಜನ ಅಧ್ಯಕ್ಷರು, 8 ಜನ ಕಾರ್ಯದರ್ಶಿಗಳು, 6 ಜನ ಖಜಾಂಚಿಗಳು ಮತ್ತು ಇನ್ನೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಕೂಡ ದುಡಿದಿದ್ದಾರೆ. ನಮ್ಮ ಸಂಘ ಅವರ ಕೊಡುಗೆಯನ್ನು ಸ್ಮರಿಸಿ ಅವರಿಗೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ 30 ವರ್ಷದಲ್ಲಿ 16 ವರ್ಷ ನಾನೇ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಅವಧಿ ನೆಕ್ಸ್ಟ್ ಮೇ ಜೂನ್ ತನಕ ಇರುತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಸಂಘಕ್ಕೆ ತಮ್ಮದೇ ಆದ ಕೊಡುಗೆ ಇದೆ ಮತ್ತು ಸಂಘವು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳನ್ನು, ನಾಡ ಹಬ್ಬಗಳನ್ನು ಆಚರಣೆಯೊಂದಿಗೆ ಹಿರಿಯ ನಾಗರಿಕರಿಗೆ, ಡಾಕ್ಟರ್ಸ್ಗಳಿಗೆ, ಇಂಜಿನಿಯರ್ಸ್ಗೆ, ಅಧ್ಯಾಪಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಕೂಡ ಸನ್ಮಾನಿಸ್ತಾ ಬರ್ತಾ ಇದ್ದೀವಿ. ಕರೋನಾ ಅವಧಿಯಲ್ಲಿ 6 ತಿಂಗಳು ಸತತವಾಗಿ ಪ್ರತಿದಿನ ಲಯನ್ಸ್ ಕ್ಲಬ್ ಬೆಂಗಳೂರು ಮಹಾನಗರದ ಸಹಯೋಗದೊಂದಿಗೆ 300 ಜನಕ್ಕೆ ಊಟ ಸರಬರಾಜನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ನಿರಂತರವಾಗಿ 6 ತಿಂಗಳು. ಕರೋನಾ ಸಮಯದಲ್ಲಿ BBMPಯವರ ಸಹಕಾರದೊಂದಿಗೆ 40,000 ವ್ಯಾಕ್ಸಿನೇಷನ್ನ ನಾವು ಲಯನ್ಸ್ ಕ್ಲಬ್ ಆಫ್ ಮಹಾನಗರ ಸಂಸ್ಥೆ, ನನ್ನ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟುಗೂಡಿ 40,000 ಜನಕ್ಕೆ ವ್ಯಾಕ್ಸಿನೇಷನ್ ಕೊಡದಂತಹ ಹೆಗ್ಗಳಿಕೆ ನಮ್ಮ ಬಡಾವಣೆಗೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರತಿ 2ನೇ ಶನಿವಾರದಂದು ಉಚಿತ ಕಣ್ಣಿನ ತಪಾಸಣೆ ಅಂದರೆ ಪೊರೆ ಚಿಕಿತ್ಸೆ ನಿವಾರಣೆ ಅಂದರೆ ಐವೈಲ್ ಆಪರೇಷನ್ ಅನ್ನು ಕೂಡ ಫ್ರೀಯಾಗಿ ಹಮ್ಮಿಕೊಂಡಿದ್ದೀವಿ. ಇದು ಮುಂದೆಯೂ ಸಹ ಮುಂದುವರಿಯುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಯವರೆಗೆ 500ಕ್ಕೂ ಹೆಚ್ಚಿನ ಜನಕ್ಕೆ ಕಣ್ಣಿನ ಚಿಕಿತ್ಸೆಯನ್ನು ನೀಡಿ 50ಕ್ಕೂ ಹೆಚ್ಚು ಮಂದಿಗೆ ಐವೈಲ್ ಆಪರೇಷನ್ ಅನ್ನು ಕೂಡ ಉಚಿತವಾಗಿ ಮಾಡಿಸಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಪ್ರತಿ ವರ್ಷದ ಒಂದು ದಿನದ ಪ್ರವಾಸ ಕಾರ್ಯಕ್ರಮವನ್ನು ಅಸೋಸಿಯೇಷನ್ ಹಮ್ಮಿಕೊಂಡಿದ್ದೀವಿ ಮತ್ತು 10 CCTV ಕ್ಯಾಮೆರಾಗಳನ್ನು ಕೂಡ ಸಂಘದ ಖರ್ಚಿನಿಂದ ಆಯಕಟ್ಟಿನ ಜಾಗದಲ್ಲಿ ಅಳವಡಿಸಿದ್ದೀವಿ ಅಂತ ಹೇಳಿಕ್ಕೂ ಕೂಡ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಕಡಿಮೆಯಾಗಿದೆ. ಕಳ್ಳರನ್ನು ಹಿಡಿಯುವ ಕೆಲಸವು CCTV ಮುಖಾಂತರ ಆಗ್ತಾ ಇದೆ ಅಂತ ನಾನು ನಿಮ್ಮೆಲ್ಲರ ಮುಂದೆ ಅವಗಾಹನೆಗೆ ತರ್ತಾ ಇದ್ದೀನಿ. ಮತ್ತು 10 ಬೋರ್ವೆಲ್ಗಳು ಕೂಡ ಕೆಲಸ ಮಾಡ್ತಾ ಇದೆ. ಬಡಾವಣೆಗಳ ನೀರಿನ ಕೊರತೆ ಬರದಂತೆ ನಾವು ನೋಡಿಕೊಂಡಿದ್ದೇವೆ. ಇದಕ್ಕೆ MP, MLA, ಕಾರ್ಪೊರೇಟರ್ ಮತ್ತು ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಸಂಘ ಆಭಾರಿಯಾಗಿದೆ. ಈ ನಮ್ಮ ಸಂಘ ತನ್ನದೇ ಆದಂಥ ಒಂದು ಸಂಘದ ಕಟ್ಟಡವನ್ನು ಕೂಡ ಹೊಂದಿದೆ ಅಂತ ಹೇಳಿದ್ರು ಕೂಡ ಇದು ಅಸೋಸಿಯೇಷನ್ ಗೌರವದ ಸಂಕೇತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ದುಡಿದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಕೂಡ ಅವರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರತಿಭಾನ್ವಿತ ನಮ್ಮ ಬಡಾವಣೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು 10 ವರ್ಷದಿಂದ ಹಮ್ಮಿಕೊಂಡ್ಬರ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಒಂದು 4 ಜನ, 5 ಜನ, 6 ಜನ, ಮೊದಲೆಲ್ಲ ಕೂಡ 10 ಜನ ಮಕ್ಕಳಿಗೂ ಕೂಡ ಪ್ರತಿ ವರ್ಷ ಸನ್ಮಾನ ಮಾಡಿದ್ದೀವಿ. ಈಗ ನಾವು ಮೆಂಬರ್ ಎಲ್ಲ ಸೀನಿಯರ್ ಸಿಟಿಸನ್ ಆಗಿಬಿಟ್ಟಿದ್ದೀವಿ. ಮೊಮ್ಮಕ್ಕಳಿಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗೂ ಇವೆಲ್ಲ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಕಾನ್ವೆಕ್ಸ್ ಮಿರರನ್ನು ಕೂಡ 8 ಕಡೆ ಗುರುತಿಸಿದ್ದೀವಿ. ನಾಳೆ ನಾಡಿದ್ದೆ ಅದು ನಮಗೆ ಟ್ರಾಫಿಕ್ನವರು ಹೇಳಿದ್ರು, BBMPನಲ್ಲಿ ಗೌರ್ಮೆಂಟಲ್ಲಿ ಕೇಳಿದ್ರು ಕೂಡ ಆಗ್ತಾ ಇಲ್ಲ, ನಿಮ್ಮ ಅಸೋಸಿಯೇಷನ್ನಿಂದ ಮಾಡಿಸಿ ಅಂತೇಳಿ. ಅದಕ್ಕೂ ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಅನುಮೋದನೆ ನೀಡಿದೆ. ಅದನ್ನು ಕೇವಲ 1 ವಾರದಲ್ಲಿ ಕೂಡ ಅದನ್ನು ಕೂಡ ಅಳವಡಿಸ್ತೀವಿ ಅಂತ ಹೇಳ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಗಳು ಇತ್ತೀಚೆಗೆ ಈಗ ಒಂದು 2-3 ವರ್ಷದಿಂದ
ಶರವೇಗದಲ್ಲಿ ಎಲ್ಲ ಕಾರ್ಯಕ್ರಮನೂ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ, ಫಲಾನುಭವಿಗಳಿಗೆ ತಲುಪ್ತಾ ಇದೆ. ನಮ್ಮ ಸಂಘದ ಅನಿಸಿಕೆ ಏನು ಅಂದರೆ, ಡಾಕ್ಟರ್ಸ್ ಡೇ ಮಾಡಿದ್ದೀವಿ, ಇಂಜಿನಿಯರ್ಸ್ ಡೇ ಮಾಡಿದ್ದೀವಿ, ಟೀಚರ್ಸ್ ಡೇ ಮಾಡಿದ್ದೀವಿ, IAS ಆಫೀಸರ್ಸ್ಗೆ ಸನ್ಮಾನ ಮಾಡಿದ್ದೀವಿ, ಕಲಾವಿದರಿಗೆ ಸನ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಎಲ್ಲೋ ಒಂದು ನಮ್ಮ ಜನಕ್ಕೆ, ಶ್ರಮಜೀವಿಗಳಿಗೆ ಬಡಾವಣೆಯಲ್ಲಿ ದಿನನಿತ್ಯ ನಮ್ಮನ್ನು ಗುರುತಿಸಬೇಕು ಮುಖಾಂತರ ರೋಡ್ ಕ್ಲೀನ್ ಮಾಡೋದ್ರಿಂದ ಇರ್ಬೋದು, ಒಂದು ಅಂಚೆ ಚೀಟಿ ತಲುಪಿಸೋದ್ರಿಂದ ಇರ್ಬೋದು, ಒಂದು KEB ಕಡೆಯಿಂದ ಇರ್ಬೋದು, ವಿದ್ಯುತ್ ದುರಸ್ತಿ ಇರ್ಬೋದು, ವ್ಯವಸ್ಥಿತ ನೀರು ಸರಬರಾಜು ಇರ್ಬೋದು, ಅಂಚೆ ಪತ್ರಗಳ ವಿತರಣೆ ಇರ್ಬೋದು, ಇದೆಲ್ಲನೂ ಕೂಡ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಅವ್ರಿಗೂ ಕೂಡ ಸನ್ಮಾನ ಇಟ್ಕೊಂಡಿದ್ದೀವಿ. ಇನ್ನು ನಮ್ಮ ಒಂದು ಹತ್ತಿರಕ್ಕೆ ಬಂದಾಗ ನಮ್ಮ ಬಡಾವಣೆಯಲ್ಲಿ ಸುಮಾರು ಈಗ ಸಂಘ 30 ವರ್ಷ ಆಗಿದೆ. 20 ವರ್ಷದಿಂದ ಜಯರಾಮು, ಗೋವಿಂದಮ್ಮ ಇವರಿಬ್ಬರು ಕೂಡ ನೀರುಗಂಟಿ ಅಂದರೆ ವಾಟರ್ ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಈ ದಿನ ಸನ್ಮಾನ ಇಟ್ಕೊಂಡಿದ್ದೀವಿ. ನಮ್ಮ ವ್ಯವಸ್ಥಾಪಕರು ಸುಕುಮಾರ್ ಕೂಡ ನಮ್ಮ ಅಸೋಸಿಯೇಷನ್ ಕಡೆಯಿಂದ 3 ಜನ, ಇನ್ನು ಉಳಿದಂಥವ್ರು ಎಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಇದು ನನಗೆ ನಿಜವಾಗಲೂ ಹೆಮ್ಮೆ ವಿಷಯ ಅಂತ ನನಗನ್ಸುತ್ತೆ. ಮತ್ತು ಈ ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೊತೆ ನಮ್ಮ ಒಂದು ಆಹ್ವಾನವನ್ನು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮ ಬದಿಗೊತ್ತಿ ಬಂದಿರತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಅವರಿಗೆ ನಮ್ಮ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಕೊಡ್ತೇನೆ. ಇಲ್ಲಿ ವೇದಿಕೆ ಮೇಲೆ ನನ್ನ ಕಾರ್ಯದರ್ಶಿಗೂ ಸ್ವಾಗತ ಕೊಡ್ತಾ ಇದ್ದೀನಿ, ಖಜಾಂಚಿಯವರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು, ಪದಾಧಿಕಾರಿಗಳು, ಸತೀಶ್ ಇರ್ಬೋದು, ಶ್ಯಾಮಲಾ ಮೇಡಮ್ ಅವರು, ಇವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿವಾಸಿಗಳು ಮುಖ್ಯ ನಮಗೆ. ನೀವುಗಳಿಲ್ಲ ಅಂದರೆ ಯಾವ ಕಾರ್ಯಕ್ರಮನೂ ನಡೆಯಲ್ಲ, ಸ್ವಂತ ಕಟ್ಟಡ ಆಗ್ತಾ ಇರಲಿಲ್ಲ, ಯಾವುದೂ ಆಗ್ತಾ ಇರಲಿಲ್ಲ. ಇನ್ನೊಂದು ನಿಮ್ಗೆಲ್ಲರಿಗೂ ಒಂದು ಗಮನಕ್ಕೆ ತರ್ತೀನಿ, ನಾವು ಯಾವುದೇ ಕಾರ್ಯಕ್ರಮ, ಗಣೇಶ ಕೂರಿಸ್ಲಿ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಬಡಾವಣೆಯನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಒಂದು ಸಿಂಗಲ್ ಪೈಸಾ ಕೂಡ ದೇಣಿಗೆಯನ್ನು ಪಡೆದಿರ್ತಕ್ಕಂಥ ಯಾವುದೇ ಒಂದು ಪ್ರಮೇಯ ನಮಗೆ ಬಂದಿಲ್ಲ. ಅಷ್ಟು ನಮ್ಮಲ್ಲಿ ಶಿರಿಡಿ ಬಡಾವಣೆ ಜನ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇನ್ನು ಅಕ್ಕದ ಪಕ್ಕದ ನಮ್ಮ ಬಡಾವಣೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಂದಿರ್ತಾರೆ. ಅವ್ರು ಆಮೇಲೆ ಅವ್ರನ್ನೂ ಗುರುತಿಸುವಿಕೆ ಅಂತ ಕಾರ್ಯಕ್ರಮ ಮಾಡ್ತೀವಿ. ಅಧ್ಯಕ್ಷರು ಮಾತ್ರ ಅವರು ತಮ್ಮ ಹೆಸರನ್ನ ಕೊಡಬೇಕು ನಮ್ಮ ಕಾರ್ಯದರ್ಶಿಗಳಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೂ ಕೂಡ ಸ್ವಾಗತ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂಥ 39 ಜನಕ್ಕೂ ಕೂಡ ಮತ್ತು ಪ್ರತಿಭಾವಂತ ಮಕ್ಕಳಿಗೂ ಕೂಡ ನಾನು ಸಂಘದ ಪರವಾಗಿ ತುಂಬು ಹೃದಯವಾಗಿ ಮತ್ತೊಮ್ಮೆ ನಮಸ್ಕರಿಸಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮ ಅಚ್ಚುಕಟ್ಟಾಗಲಿ. ಕಡೆಯದಾಗಿ ನನ್ನ ಪದಾಧಿಕಾರಿಗಳ ಕೊಡುಗೆನ ಒಂದೇ ನಿಮಿಷದಲ್ಲಿ ನನ್ನ ಶಬಾಷ್ಗಿರಿನ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯದರ್ಶಿ ಇರ್ಬೋದು, ಖಜಾಂಚಿ ಇರ್ಬೋದು, ಜಾಯಿಂಟ್ ಸೆಕ್ರೆಟರಿ ಇರ್ಬೋದು, ಆರ್ಗನೈಸಿಂಗ್ ಸೆಕ್ರೆಟರಿ ಇರ್ಬೋದು, ಕಾರ್ಯಕಾರಿ ಸಮಿತಿ ಸದಸ್ಯ ಇರ್ಬೋದು, ವ್ಯವಸ್ಥಾಪಕರು ಇರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸಿ ಈ ರಥವನ್ನು ಮುಂದೆ ಎಳಿತಾ ಇದ್ದಾರೆ. ಇವರಿಗೆ ಎಷ್ಟು ತುಂಬು ಧನ್ಯವಾದಗಳನ್ನು ಕೂಡ ಅಧ್ಯಕ್ಷನಾಗಿ ನಾನು ಹೇಳಿದರೆ ಸಾಲದು ಅಂತ ಹೇಳ್ತಾ, ನನಗೆ ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಪಡ್ಕೊಂಡಿದ್ದೀನಿ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು. ರೇಣುಕುಮಾರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂತೆಂದಿಗೂ ನೀ ಕನ್ನಡವಾಗಿರು. ಅಂದ್ರೆ ನೀ ಮೆಟ್ಟುವನಲ ಅದೇ ಕರ್ನಾಟಕ, ನೀ ನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಇದು ಕುವೆಂಪು ಅವರ ವಾಣಿ. ಗಣ್ಯರಿಗೆಲ್ಲರಿಗೂ ನಮಸ್ಕಾರ. ಶ್ರೀನಿಧಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಡಾಕ್ಟರ್ ಶ್ರೀಧರ್ ಅವರ ಒಂದು ಸಣ್ಣ ಒಂದು ಕಿರು ಪರಿಚಯ. ಎಲ್ಲರೂ ತಪ್ಪಿದ್ರೆ ಕ್ಷಮಿಸಿ. ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಜನಿಸಿ ಶ್ರೀಧರ್ ಅವರ ವಿದ್ಯಾಭ್ಯಾಸ ಅತ್ಯುತ್ತಮ ಶ್ರೇಣಿಯಲ್ಲಿ ಇರುತ್ತಿತ್ತು. ಜೊತೆಗೆ ಬಾಲ್ಯದಿಂದಲೇ ನೃತ್ಯ ಮತ್ತು ರಂಗಭೂಮಿಯಲ್ಲಿ ವಿಶೇಷ ಸಾಧನೆ ಮಾಡಿದವರು. ದೈವದತ್ತ ಸಹಜ ಪ್ರತಿಭೆಯ ಜೊತೆಗೆ ಅವರಿಗೆ ಪರಿಶ್ರಮ ಸಾಧನೆಯನ್ನು ಮಾಡಲು ಚಲನಚಿತ್ರ ಹಾಗೂ ನೃತ್ಯ ಎರಡೂ ಕ್ಷೇತ್ರದಲ್ಲಿ ಅಪಾರ ಮುನ್ನಡೆ ಗಳಿಸಿದರು. ಸಿವಿಲ್ ಇಂಜಿನಿಯರ್ ಪದವೀಧರರಾದ ಶ್ರೀಯುತ ಶ್ರೀಧರ್ ಅವರು ಕನ್ನಡದ ಹೆಸರಾಂತ
ದಿವಂಗತ ಪುಟ್ಟಣ್ಣ ಕಣಗಲ್ ಅವರ ತಮ್ಮ ಚಿತ್ರ ಅಮೃತಗಳಿಗೆ ಅಮೂಲ್ಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಪರಿಚಯಿಸಿದರು. ನಿಜವಾಗಲೂ ರಾಜ್ಯೋತ್ಸವವನ್ನು, ನಮ್ಮ ಹಬ್ಬವನ್ನು, ನಾಡಿನ ಹಬ್ಬವನ್ನು ಅತ್ಯಂತ ಸರಿಯಾದ ರೀತಿಯಲ್ಲಿ ನಡೆಸೋ ಹಾಗಾಗತ್ತೆ. ಹಾಗಾಗಿ ನಿಜವಾಗಲೂ ನಮ್ಮ ರೇಣುಕುಮಾರ್ ಅವರು ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ನಾವು ಎಷ್ಟೋ ಜನರನ್ನ ಭೇಟಿ ಆಗ್ತಾನೆ ಇರ್ತೀನಿ, ಎಲ್ಲರೂ ಆತ್ಮೀಯರಿದ್ದಾರೆ, ಮಾತಾಡಿಸ್ತಾ ಇರ್ತೀರಾ. ಎಲ್ರಿಗೂ ಕೂಡ ನಾನು ತುಂಬ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು ನಿಮಗೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಬಡಾವಣೆ ಒಂದು ವ್ಯವಸ್ಥೆಯಿಂದ ನಡಿಬೇಕಾದ್ರೆ ಅದರದ್ದು ಎಷ್ಟೋ ಅದಕ್ಕೆ ಕೆಲವು ನೀಡ್ಸ್ ಇರುತ್ತೆ, ಬೇಕುಗಳು. ನಮಗಿದು ಅದೇನೋ ಕ್ಲೀನ್ ಮಾಡಬೇಕು, ಅಲ್ಲೇನೋ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ, ಇಲ್ಲೇನೋ ಒಂದು ತೊಂದರೆ ಆಗ್ತಾ ಇದೆ, ಹೀಗೆ ಹಲವಾರು ನೀರಿನ ಸಮಸ್ಯೆ ಇರ್ಬೋದು. ಎಲ್ಲ ರೀತಿಯಲ್ಲೂ ಒಂದು ಬಡಾವಣೆಯಲ್ಲಿ ಪ್ರತಿಯೊಬ್ಬ ನಮಗೂ ಒಂದೊಂದು ಸಮಸ್ಯೆಗಳು ಏನೋ ರೀತಿ ಮನೆಯಲ್ಲಿ ಅಥವಾ ಸುತ್ತಮುತ್ತಲೂ ಒಂದು ಆಗ್ತಾ ಇರುತ್ತೆ. ಇದಾಗುವಾಗ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಆ ಕುಂದು ಕೊರತೆಗಳನ್ನ ನೀಗುವಂತಹ ಒಂದು ಒಳ್ಳೆಯ ತಂಡ ಇರೋದು ಬಹಳ ಮುಖ್ಯ. ಎಷ್ಟೋ ಬಡಾವಣೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕ್ಷೇಮಾಭಿವೃದ್ಧಿ ಸಂಘ ಅಂತ ಇರುತ್ತೆ, ಆದರೆ ಅದೇನು ಅಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರೋಲ್ಲ. ಆದರೆ ಶ್ರೀನಿಧಿ ಕ್ಷೇಮಾಭಿವೃದ್ಧಿ ಸಂಘ ಇದು 30 ವರ್ಷಗಳಿಂದ ಶ್ರೀ ರೇಣುಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಾವೇ ನೋಡ್ತಾ ಇದ್ದೀವಿ, ಬಹಳ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಎಲ್ಲರೂ ಖುಷಿಯಿಂದ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಇದರಲ್ಲಿ ಈ ಸೇವೆನಲ್ಲಿ ಏನು ಎಲ್ಲಿ ಫಲ ಇರೋಲ್ಲ, ಬೇರೆ ದುಡ್ಡೇನು ಬರಲ್ಲ. ಇದು ಕೇವಲ ನಿಸ್ವಾರ್ಥವಾಗಿ ನಮ್ಮ ಬಡಾವಣೆ ಜನ ಎಲ್ರಿಗೂ ಒಳ್ಳೇದಾಗಬೇಕು, ಅವ್ರಿಗೆ ಅನುಕೂಲ ಆಗಬೇಕು ಅಂತ ಒಂದಷ್ಟು ಜನ ಸೇರಿಕೊಂಡು ಅವರೇ ಟೈಮ್ ನಾವು ಏನಾದರೂ ಮಾಡಬೇಕು ಬನ್ನಿ ಅಂತ ಅಂದ್ರೆ ಯಾರು ಬರೋದೇ ಇಲ್ಲ. ನಮಗಿಲ್ಲಿ ಏನೋ ಸಮಸ್ಯೆ ಇದೆ, ಯಾರಾದರೂ ಬಂದು ಮಾಡಿ ಅಂತಂದ್ರೆ ಯಾರು ಬರಲ್ಲ. ಅದನ್ನ ಆ ಥರ ಬಂದು ಹೌದಾ ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದನ್ನ ಮಾಡಬೇಕು ಅಂತ ನಿಷ್ಠೆಯಿಂದ 30 ವರ್ಷಗಳ ಹಿಂದೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಏನಿತ್ತು ಹೇಗಿತ್ತು ಅಂತ. ಆ ಹಂತದಿಂದ ಇಲ್ಲಿ ಒಂದು ವ್ಯವಸ್ಥಿತವಾಗಿ ನಡಿಬೇಕು, ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗ್ಬೇಕು ಅಂತ ಎಲ್ಲರ ಜೊತೆ ಒಂದು ಒಳ್ಳೆ ಕಾಂಟ್ಯಾಕ್ಟು, ಎಲ್ಲರ ಜೊತೆ ಒಂದು ಪ್ರೀತಿ ಹಾಗೆ ಮಾಡಿ ಎಷ್ಟು ರೀತಿಯ ಒಂದು ಸಮಾಜದ ಒಳಿತಿಗಾಗಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಒಂದು ಪಟ್ಟಿ ನಾವು ಕೇಳಿದ್ವಿ, ಅದರಲ್ಲಿ ಎಷ್ಟೋ ವರ್ಷಗಳಿಂದ ನಾನು ಭಾಗಿಯಾಗಿದ್ದೀನಿ, ಅದನ್ನ ನೋಡಿದ್ದೀನಿ, ನೇರವಾಗಿ ಪ್ರತ್ಯಕ್ಷವಾಗಿ ಅವರು ಮಾಡ್ತಾ ಇರುವಂತಹ ಸೇವೆಯನ್ನ ನಾನು ನೋಡಿದ್ದೀನಿ. ಅಷ್ಟು ಜನಕ್ಕೆ ಆರೋಗ್ಯದ ವಿಚಾರಗಳು, ಬೇರೆ ಬೇರೆ ವಿಚಾರಗಳು ಎಲ್ಲದರಲ್ಲೂ ನೇರವಾಗಿ ಇಲ್ಲ ನಾವು ಮಾಡಬೇಕು, ಅವ್ರಿಗೇನೋ ಒಳ್ಳೇದಾಗಬೇಕು ಎಲ್ಲರಿಗೂ ಅಂತ ನಿಷ್ಠೆಯಿಂದ ರೇಣುಕುಮಾರ್ ಅವರು ಮತ್ತು ಶಂಭುಲಿಂಗೇಗೌಡರು, ಚಂದ್ರಶೇಖರ್ ಅವರು ಇವರೆಲ್ಲರೂ ಒಂದೊಂದು ವರ್ಷ ಆದರೂ ಕೂಡ ರೇಣುಕುಮಾರ್ ಅಂತೂ ಹಲವು ವರ್ಷಗಳು ನಿರಂತರವಾಗಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ನೇತೃತ್ವವನ್ನು ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ತುಡಿತ ಅವರಿಗೆ ಇಲ್ಲ, ಚೆನ್ನಾಗಿ ಇದು ನಮ್ಮ ಏರಿಯಾನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಬಹಳ ಆಶ್ಚರ್ಯ ನೋಡಿ, ಏರಿಯಾನಲ್ಲಿ ನಮ್ಮ ಬಡಾವಣೆಗೆ ಒಂದು ಸಭೆ ಅಂತ ಇರೋದು ಬಹಳ ಅಪರೂಪ. ಶ್ರೀನಿಧಿ ಬಡಾವಣೆಗೆ ಒಂದು ಸಭಾಭವನ ಇದೆ ಇಲ್ಲಿ ಅಂತಂದ್ರೆ ತುಂಬಾ ಹೆಮ್ಮೆ ಪಡ್ಬೇಕು ನೀವು. ಅಷ್ಟು ಒಂದು ಅದಕ್ಕೊಂದು ಜಾಗ ಮಾಡಿಕೊಂಡು ಅದಕ್ಕೊಂದು ಒಳ್ಳೆ ಸಭಾಭವನವನ್ನ ನಿರ್ಮಿಸಿ ಅದನ್ನ ಕೂಡ ನಾವು ಮಾಡಿದ್ದಾರೆ. ಎಷ್ಟು ತರದ ರೀತಿಯಲ್ಲಿ ಅವರು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಶ್ಲಾಘನೀಯವಾದಂತ ವಿಚಾರ ಇದು. ಎಷ್ಟು ಅವ್ರ ಲೈನ್ಸ್ ಇದ್ರಲ್ಲಿ ಕೂಡ ರೇಣುಕುಮಾರ್ ಅವರು ಬಹಳ ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸ್ಕೊಂಡು ಬರ್ತಾ ಇದ್ರು. ಶಂಭುಲಿಂಗೇಗೌಡರು ಪ್ರೊಫೆಸರ್ ಅವರು BS ಕಾಲೇಜಿನ ಮುಖ್ಯಸ್ಥರಾಗಿ ಹಲವು ವರ್ಷ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಹೃದಯರು, ಸಜ್ಜನರು ಅವರು ಅಷ್ಟೇನೆ, ಎಲ್ಲರೂ ತುಂಬಾ ಒಂದು ನಿಷ್ಠೆಯಿಂದ ಈ ಬಡಾವಣೆಯ ಕ್ಷೇಮಾಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಖಂಡಿತ ಅವ್ರನ್ನ ಮೊದಲು ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಅಪ್ರಿಸಿಯೇಷನ್ ನಾವು ಹೇಳಬೇಕು. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೀನಿ. ಕನ್ನಡ ರಾಜ್ಯೋತ್ಸವ ಇದು ಸುಮ್ಮನೆ ನವೆಂಬರ್ 1 ಬಂತು,
ಒಂದಷ್ಟು ದಿನ ನಾವು ಕನ್ನಡ ಕನ್ನಡ ಅಂತ ನಾವು ನೆನೆಸ್ಕೊಳ್ತೀವಿ. ನಮ್ಮ ಬಾವುಟ, ನಮ್ಮ ನಮ್ಮ ಈ ಒಂದು ಸ್ಕಾರ್ಫು ಇದನ್ನೆಲ್ಲನೂ ನಾವು ಹಾಕ್ಕೊಂಡು ಕನ್ನಡ ಅಂತ ಮಾತಾಡ್ತೀವಿ, ಇದೆಲ್ಲ ನಡೀತಾ ಇರುತ್ತೆ. ಆದರೆ ನಿಜವಾಗ್ಲೂ ನಾವೆಲ್ಲರೂ ಒಂದ್ಸಲ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ನೋಡಬೇಕು, ನಿಜವಾದ ರಾಜ್ಯೋತ್ಸವವನ್ನ, ನಿಜವಾದ ಕನ್ನಡ ಪ್ರೇಮವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿದೀವ ಅಂತ. ಇದು ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ ನಮ್ಮ ದೇಶದ ಸಂಸ್ಕೃತಿಗೆ. ಕನ್ನಡ ಭಾಷೆ ಅದರ ಪುರಾತನತೆ, ಅದರ ಒಂದು ಶಾಸ್ತ್ರೀಯತೆ 1000 ವರ್ಷಗಳಿಂದ ಹೆಚ್ಚು, ಅಷ್ಟು ವರ್ಷಗಳಿಂದ ನಮ್ಮ ಭಾಷೆ ಶಾಸ್ತ್ರೀಯತೆ ಇದೆ. ಇತಿಹಾಸಕಾರರು ಹೇಳ್ತಾರೆ 1000 ಅಲ್ಲ, ಪಂಪ ಆದಿಪುರಾಣ ಬರೆದಿದ್ದು 1000 ವರ್ಷಗಳ ಹಿಂದೆ, 10ನೇ ಶತಮಾನದಲ್ಲಿ. ಆದರೆ ಅದಕ್ಕಿಂತಲೂ ಮುಂಚೆ 4-5 ಶತಮಾನಗಳ ಮುಂಚೆನೆ ಕನ್ನಡ ಅಸ್ತಿತ್ವದಲ್ಲಿತ್ತು ಅಂತ ಬಹಳ ದೊಡ್ಡ ದೊಡ್ಡ ಪುರಾವೆಗಳಿದೆ. ಅಂತಹ ಒಂದು ದೊಡ್ಡ ಒಂದು ಪರಂಪರೆ ನಮ್ದು. ನಿಮಗೆಲ್ಲರೂ ಈ ಸಿನಿಮಾ ನೋಡಿರ್ತೀರ, ಮಯೂರ ಸಿನಿಮಾ, ರಾಜ್ಕುಮಾರ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದ ಮಯೂರ ಚಿತ್ರ, ಕದಂಬರ ಒಂದು ಮಹಾರಾಜ, ಆತನ ಆಳ್ವಿಕೆ ಅದು ಅತ್ಯಂತ ಪ್ರಮುಖವಾದಂತಹ ಕನ್ನಡ ಆಳ್ವಿಕೆ ಅಂತ ನಮಗೆ ಇವಾಗ ಇತಿಹಾಸಕಾರರು ಸಂಶೋಧನೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಇದ್ದಿದ್ದು, ಆವಾಗ ನಡೆದಿದ್ದು ಅಂತ ತಗೊಂಡ್ರೆ ಎಷ್ಟು ಶತಮಾನಗಳ ಹಿಂದೆ, ಅಂದ್ರೆ ಸುಮಾರು 1500 ವರ್ಷಗಳ ಹಿಂದೆನೆ ಕನ್ನಡದ ಒಂದು ಶಾಸ್ತ್ರೀಯತೆ, ಅದು ಒಂದು ಹಿರಿಮೆ ಅನ್ನೋದು ಅದು ಒಂದು ಎಲ್ಲದಕ್ಕೂ ಅದರಲ್ಲಿ ಆರಂಭ ಆಗಿತ್ತು. ಆವಾಗಲಿಂದಾನೇ ಬಂದಿದ್ದಂತಹ ಒಂದು ಅದ್ಭುತವಾದ ಭಾಷೆ ನಮ್ದು. ಎಂಥ ಅದ್ಭುತವಾದಂಥ ಕಾವ್ಯಗಳು, ಎಂಥ ಮಹನೀಯರು. ಆದಿಪುರಾಣ ಬರೆದಂಥ ಪಂಪ ಕವಿ, ಅವರು ಭಾರತವನ್ನು ಬರೆದರು. ಕುಮಾರವ್ಯಾಸರು ಅವರು ಭಾರತವನ್ನು ಅವರು ಬರೆದರು. ಇನ್ನ ಹರಿಹರ, ಎಂಥ ಅದ್ಭುತವಾದ ಕವಿಗಳು. ಇತ್ತೀಚೆಗೆ ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಬರೆದರು. ಅವೆಲ್ಲನೂ ನಾವು ಇಂದಿನ ಕಾಲದಲ್ಲಿ ಹೇಗಾಗಿದೆ, ನಾವೆಲ್ಲರೂ ಕನ್ನಡಿಗರೇ, ಆದರೆ ಎಷ್ಟು ಮಟ್ಟಿಗೆ ಕನ್ನಡವನ್ನು ಓದ್ತೀವಿ, ಎಷ್ಟು ಮಟ್ಟಿಗೆ ಕನ್ನಡವನ್ನು ಪ್ರೀತಿಸ್ತೀವಿ, ಎಷ್ಟು ಮಟ್ಟಿಗೆ ನಮ್ಮ ಕವಿಗಳು, ನಮ್ಮ ಮಹಾನ್ ಕೊಡುಗೆ ಮಾಡಿದಂಥ ಭಾಷೆಯ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿಗಳ ಅವರ ಭಾವಗೀತೆಗಳಾಗಲಿ ಅಥವಾ ಅವರ ಸಾಹಿತ್ಯವಾಗಲಿ ನಾವು ಓದ್ತೀವಿ. ಇದು ನಿಜವಾಗಲೂ ನಮ್ಮ ಮನಸ್ಸು ಎಲ್ಲವೂ ಕೂಡ ಮಾಡರ್ನೈಸೇಷನ್ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು, ಎಲ್ಲರೂ ನಾವು ಎಜುಕೇಶನ್ ಅಂತಿದ ತಕ್ಷಣನೇ ಅದು ಇಂಗ್ಲಿಷ್ ಅಂತ ಹೋಗಿ ಸಂಪೂರ್ಣವಾಗಿ ಅತ್ಯಂತ ಮುಖ್ಯವಾದಂಥ ನಮ್ಮ ಜೀವಸೆಲೆ, ಮನುಷ್ಯನ ಅಂತರಂಗದ ಜೀವಸೆಲೆ ಅರ್ಥ ಮಾಡ್ಕೋಬೇಕು ನಾವು ಅದನ್ನ. ನಮ್ಮ ಒಳಗಿನ ಪ್ರಾಣ, ನಮ್ಮ ಪ್ರಾಣ ಎಲ್ಲಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲರೂ ಉಸಿರಾಡ್ತಾನೆ ಇದ್ದೀವಿ, ಆದರೆ ಪ್ರಾಣ ಎಲ್ಲಿದೆ, ನಮ್ಮ ದೇಹದಲ್ಲಿ ಎಲ್ಲಿದೆ ಪ್ರಾಣ ಗೊತ್ತಿಲ್ಲ. ಹಾಗೆ ನಮ್ಮ ಪ್ರಾಣವೇ ಆಗಿರೋದು ನಮ್ಮ ಮಾತೃಭಾಷೆ. ನಮಗದು ಕಾಣಿಸೋಲ್ಲ, ಆದರೆ ಅದು ಒಳಗೆ ಇರುತ್ತದೆ. ನಮ್ಮ ಒಳಗಿನ ಚಿಂತನೆ, ಅದು ನಮ್ಮ ಮನಸ್ಸು, ನಮ್ಮ ಹೃದಯ, ಒಂದು ಸಂವೇದನೆ, ಅದು ನಡೆಯೋದು ಅದು ಆ ಒಳಗಿನ ಆ ಭಾಷೆಯಿಂದ ಬಂದಂತ ಒಂದು ಸಂಸ್ಕೃತಿ ಇದೆಯಲ್ಲ, ಅದೇ ಬೇರೆ. ಬೆಳೆಸಿ ಕನ್ನಡ ನುಡಿ ಸುಸಂಸ್ಕೃತಿಯ ಬಗ್ಗೆ ಸುವಿವರ ತಿಳಿಸಿಕೊಟ್ಟಂತಹ ಡಾಕ್ಟರ್ ಶ್ರೀಧರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಭಾರತದಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು, ಆದರೆ ಕರ್ನಾಟಕದಲ್ಲಿ ಹುಟ್ಟಲು ತಪಸ್ ಮಾಡಿರ್ಬೇಕಂತೆ. ಹಾಗಾಗಿ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಹುಟ್ಟತಕ್ಕಂಥದ್ದು ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಬಡಾವಣೆಯ ಸ್ವಚ್ಛತೆ, ತ್ಯಾಜ್ಯ ನಿರ್ಮೂಲನೆ, ವಿದ್ಯುತ್ ದೀಪಗಳ ದುರಸ್ತಿ, ಅಂಚೆ ಕಚೇರಿ ಪತ್ರಗಳ ವಿಲೇವಾರಿ, ಹೀಗೆ ಅನೇಕ ರೀತಿಯಲ್ಲಿ ಬಡಾವಣೆಗೆ ದುಡಿತಾ ಇರ್ತಕ್ಕಂಥ ಶ್ರಮಜೀವಿಗಳಿಗೆ ಸನ್ಮಾನ. ಈ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ, ಈಗ ಈ ಒಂದು ಸ್ಥಾನವನ್ನು ನಮ್ಮ ಖಜಾಂಚಿಗಳಾದಂತಹ ಶ್ರೀ ಚಂದ್ರಶೇಖರ್ ಅವರು ಪಡ್ಕೊಂಡು ಈ ಮುಂದೆ ಕಾರ್ಯ ನಡೆಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಚಂದ್ರಶೇಖರ್ ಸರ್ ಬನ್ನಿ.
ಿ